ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಬೆಳಗಿನ ಶುಭೋದಯ. ನಾವು ಗೆಲ್ಲಲೇಬೇಕು ಅಂತ ನಿಂತಾಗ ನಮ್ಮ ಎದುರಾಳಿಯ ಬಲಕ್ಕೆ ಹೆದರದೆ ನಾವು ಗುರಿಯನ್ನ ತಲುಪಬೇಕಾಗಿರೋ ಕಡೆ ಮಾತ್ರ ಗಮನವನ್ನ ಇಡಬೇಕು ಅಂತ ಹೇಳ್ತಾ ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ತಾಯಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರು ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಸೋಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೇ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮಃ. ಓಂ ಕಾಮಾಖ್ಯಾಂ ಕಾಮ ಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ಗಂ ಗಣಾಧಿಪತಯೇ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ಉಮಾ ಮಹೇಶ್ವರಾಯ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೂ ಹಾಗೂ ಭಕ್ತಕುಲಕೋಟಿಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ಪಾಮರನಾದಂತಹ ನಾನು ವಂದಿಸುತ್ತಾ ಈ ಶುಭ ಮಂಗಳವನ್ನ ಪ್ರಾರಂಭಿಸೋಣ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಇನ್ನು ಈ ದಿನ ಸ್ವಸ್ತಿಶ್ರೇ ವಿಕಾರಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸದ ಕೃಷ್ಣ ಪಕ್ಷ, ಅದರಲ್ಲೂ ಪಾಡ್ಯಮಿ ದಿನ. ಇನ್ನು ವಿಶೇಷವಾಗಿ ಸೋಮವಾರದ ಈ ಶುಭ ದಿನದಂದು ಶುಭ ರೇವತಿ ನಕ್ಷತ್ರ ಈ ದಿನದಲ್ಲಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ವಿಶೇಷವಾಗಿ ಇವತ್ತಿನ ಈ ಒಂದು ನಕ್ಷತ್ರಕಾರಕನಾಗಿರ್ತಕ್ಕಂಥ ಬುಧನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ವಿಶೇಷವಾಗಿ ಈ ಸೋಮವಾರ ದಿನದಂದು ಜನಿಸಿದಂತಹ ಮಕ್ಕಳು ತಮ್ಮೆಲ್ಲ ಮನೋಪ್ರವೃತ್ತಿಯನ್ನ ಉನ್ನತವಾಗಿರ್ತಕ್ಕಂತಹ ಆ ವೃತ್ತಿಯ ಸಂದರ್ಭಕ್ಕೆ ಅನುಸಾರವಾಗಿ ಯಾವ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆ ಹಂಬಲವನ್ನು ಹೊಂದಿರ್ತಾರೋ ಅದರಲ್ಲಿ ಏಕಾಗ್ರತೆಯನ್ನ ಹೊಂದುವುದರ ಮುಖಾಂತರವಾಗಿ ಇನ್ನಷ್ಟು ಶೀಘ್ರವಾಗಿ ಸಿದ್ಧಿಸಿಕೊಳ್ಳುವಂತಹ ಪ್ರವೃತ್ತಿಯನ್ನ ಹೊಂದಿರತಕ್ಕಂಥವರಾಗಿರ್ತಾರೆ. ಇನ್ನು ಇವತ್ತಿನ ಈ ಸುದಿನದಲ್ಲಿ ವಿಶೇಷವಾಗಿ ಆ ಸಾಂಬಶಿವನ ಆರಾಧನೆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಈ ರೇವತಿ ನಕ್ಷತ್ರದ ಸುದಿನದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಮಾಡುವುದರಿಂದ ನಮ್ಮೆಲ್ಲ ಮನೋಕಾಮನಾದಿಗಳನ್ನ ನಾವು ಇವತ್ತಿನ ದಿನದಲ್ಲಿ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ದಿನದಲ್ಲಿ ಸಾಂಬಶಿವನ ಆರಾಧನೆ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಮನೆಯಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಆ ವಸ್ತುಗಳು ಕಳುವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನೀವು ಅದೆಷ್ಟೇ ಜಾಗ್ರತೆ ವಹಿಸಿದ್ರೂ ಸಹಿತ ಈ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅಥವಾ ನೀವೇ ಒಂದೆಡೆ ಇಟ್ಟು ಮರ್ತೋಗುವಂತಹ ಆ ಸಂಭವವೋ ಅಥವಾ ತಾನಾಗಿ ಆ ವಸ್ತುಗಳು ನಿಮ್ಮ ಮನೆಯಿಂದ ಕಳುವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ವಲ್ಲಿದೇನ ಸಮೇತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಅಂದ್ರೆ ಸೂಕ್ಷ್ಮಕಾರಕನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವುದರಿಂದ ನಾವು ನಮ್ಮ ಮನೆಯಲ್ಲಿ ನಡೀತಾ ಇರತಕ್ಕಂಥ ಆ ಒಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಕಳುವು ಅಂತಕ್ಕಂಥದ್ದು ಏನಿದೆಯೋ ಅದರಿಂದ ನಾವು ಸುಬ್ರಹ್ಮಣ್ಯನ ಅನುಗ್ರಹದಿಂದ ಆ ಪರಿಪೂರ್ಣವಾಗಿರ್ತಕ್ಕಂತಹ ಆ ಪರಿಪೂರ್ಣತೆಯನ್ನ ಸಾಧಿಸುವುದರ ಮುಖಾಂತರವಾಗಿ ಅವರು ಆ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮದೇ ಆಗಿರತಕ್ಕಂತಹ ಚಾಪನ್ನ ಮೂಡಿಸುವುದರ ಮುಖಾಂತರವಾಗಿ ಅದರಲ್ಲೂ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಆ ವಿಶೇಷವಾಗಿರ್ತಕ್ಕಂಥ ಮಕ್ಕಳು ಅಧ್ಯಾಪಕ ರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನ ಗಳಿಸಿಕೊಳ್ಳುವುದರ ಮುಖಾಂತರವಾಗಿ ವಿಜ್ಞಾನಿಗಳು ಅಥವಾ ವೈಜ್ಞಾನಿಕವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳು ಆಸಕ್ತಿದಾಯಕವಾಗಿರ್ತಕ್ಕಂಥ ಆ ಬೆಳವಣಿಗೆಯನ್ನ ಬೆಳೆಸಿಕೊಳ್ಳುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಅನನ್ಯವಾಗಿರ್ತಕ್ಕಂಥ ಆ ಸೇವೆಯನ್ನ ಸಲ್ಲಿಸುವಂತಹ ಮಕ್ಕಳಾಗಿರ್ತಾರೆ. ಇನ್ನು ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳು ವಿಶೇಷವಾಗಿ ಸ್ವಲ್ಪ ನ್ಯೂನ್ಯತೆಯಿಂದ ಹೊಂದಿರತಕ್ಕಂಥವರಾಗಿರ್ತಾರೆ. ಅಂದ್ರೆ ನೀವು ಅವರನ್ನ ಪೂರ್ಣವಾಗಿ ಗಮನಿಸಿದ್ದೆ ಆದರೆ
ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂಥ ಅಥವಾ ಎಡಮುಖವೋ ಅಥವಾ ಬಲಮುಖವೋ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಆ ಅಂದವನ್ನ ಕಾಣ್ತಕ್ಕಂಥವರಾಗಿರ್ತಾರೆ. ಅದರಲ್ಲೂ ಇವತ್ತಿನ ದಿನ ಹೆಣ್ಣು ಮಕ್ಕಳು ಜನಿಸಿದಂತಹ ಹೆಣ್ಣು ಮಕ್ಕಳು ವಿಶೇಷವಾಗಿ ತನ್ನಲ್ಲಿರ್ತಕ್ಕಂತಹ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಪರೋಪಕಾರಂ ಇದಂ ಶರೀರಂ ಅನ್ನುವ ಹಾಗೆ ತಮ್ಮ ಜೀವನವನ್ನ ಮತ್ತೊಬ್ಬರ ಶ್ರೇಯಸ್ಸಿಗೋಸ್ಕರವಾಗಿ ಮುಡುಪಾಗಿಟ್ಟಿರ್ತಕ್ಕಂಥ ಆ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಇವತ್ತಿನ ದಿನದಲ್ಲಿ ಈ ಸೋಮವಾರದ ದಿನದಂದು ಅದರಲ್ಲೂ ಸಹಿತ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ನಾನು ಆಗಲೇ ತಿಳಿಸಿದ ಹಾಗೆ ಮನೆಯಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವಸ್ತುಗಳು ಕಳುವಾಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಇವತ್ತಿನ ದಿನದಲ್ಲಿ ನೀವು ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಅದರಿಂದ ನೀವು ಮುಕ್ತಿಯನ್ನ ಪಡೆಯಬಹುದು. ಮನೆಯಲ್ಲಿರ್ತಕ್ಕಂಥ ಅಕ್ಕಿ ಅಂದ್ರೆ ಈ ಅಕ್ಕಿ ಮನಕಾರಕನಾಗಿರ್ತಕ್ಕಂಥ ಚಂದ್ರನ ಸೂಚಕವಾಗಿರ್ತಕ್ಕಂಥ ಆ ಒಂದು ಧಾನ್ಯ. ಹಾಗಾಗಿ ಆ ಅಕ್ಕಿಯನ್ನ ನೀವು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಒಂದು ತಾಮ್ರದ ಪಾತ್ರೆ, ಆ ತಾಮ್ರದ ಪಾತ್ರೆಯನ್ನ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆಗೆದುಕೊಂಡು ಹೋಗಿ. ತಾಮ್ರದ ಚೆಂಬು ಅಥವಾ ತಾಮ್ರದ ಪಾತ್ರೆ ಇದರಲ್ಲಿ ಅಕ್ಕಿಯನ್ನ ಹಾಕಿರ್ಬೇಕು. ಈ ಅಕ್ಕಿಯನ್ನ ತೆಗೆದುಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಸನ್ನಿಧಾನದಲ್ಲಿ ವಿಶೇಷವಾಗಿ ಆ ಪ್ರಾಂತ್ಯದಲ್ಲೇ ಸಿಗುವಂತ ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ. ಆ ಮಣ್ಣಿನ ದೀಪದಲ್ಲಿ ಒಂದು ದೀಪದಲ್ಲಿ 5 ಬತ್ತಿಗಳು, ಇನ್ನೊಂದು ದೀಪದಲ್ಲಿ ಒಂದು ಸಣ್ಣ ಬತ್ತಿ, ಈ ರೀತಿಯಾಗಿ 2 ದೀಪಗಳನ್ನ ಮಣ್ಣಿನ ಹಣತೆಗಳನ್ನ ತೆಗೆದುಕೊಳ್ಳಿ. ಈ ಮಣ್ಣಿನ ಹಣತೆಯಲ್ಲಿ 5 ಬತ್ತಿ, ಇನ್ನೊಂದರಲ್ಲಿ 1 ಬತ್ತಿ, ಈ 2 ಇಟ್ಟು ಅನನ್ಯವಾಗಿ ಆ ಬತ್ತಿಗೆ ಅರಿಶಿಣ ಕುಂಕುಮಾದಿಗಳನ್ನ ಇಟ್ಟು ಪಂಚೋಪಚಾರ ಪೂಜಾದಿಗಳನ್ನ ಆ ದೀಪಕ್ಕೆ ಸತ್ಕರಿಸಿ ಆ ನಂತರದಲ್ಲಿ ಸುಬ್ರಹ್ಮಣ್ಯನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ಸೂಕ್ಷ್ಮಾತೀತವಾಗಿರ್ತಕ್ಕಂಥ ವಿಚಾರಗಳು, ನಾವು ಇಟ್ಟಿರ್ತಕ್ಕಂಥ ಸ್ಥಳದಲ್ಲಿ ಇಲ್ಲದೇ ಇದ್ದಂತ ಆ ವಸ್ತುಗಳು ಮತ್ತೊಂದು ಸ್ಥಳಕ್ಕೆ ಇರ್ತಕ್ಕಂಥದ್ದು, ಈ ರೀತಿಯಾಗಿ ಮನೆಯಲ್ಲಿ ಸಣ್ಣ ಪುಟ್ಟದಾಗಿರ್ತಕ್ಕಂಥ ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ ದೀಪವನ್ನ 5 ಮತ್ತೆ ಒಂದು ದೀಪವನ್ನ 2 ಕೂಡ ಹಚ್ಚಿದ ನಂತರದಲ್ಲಿ ಸುಬ್ರಹ್ಮಣ್ಯನ ಮುಂದೆ ಇಟ್ಟು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ. ಇದು ಸಾಧ್ಯವಾದರೆ 6 ನಿಮಿಷಗಳ ಕಾಲ ಆ ದೇವರ ಸನ್ನಿಧಾನದಲ್ಲಿ ಕುಳಿತು ಸುಬ್ರಹ್ಮಣ್ಯನನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆ ದೀಪವನ್ನು ತೆಗೆದುಕೊಂಡು ಸುಬ್ರಹ್ಮಣ್ಯನ ಹಿಮ್ಮುಖ ಅಂದ್ರೆ ಆ ಭಗವಂತನ ಸನ್ನಿಧಾನ ಇರತಕ್ಕಂತ ದೇವಸ್ಥಾನದ ಹಿಂಭಾಗದಲ್ಲಿ ಅದನ್ನ ದೀಪವನ್ನ ತೆಗೆದುಕೊಂಡು ಹೋಗಿ ಪಶ್ಚಿಮಾಭಿಮುಖವಾಗಿ ಉರಿಯುವ ಹಾಗೆ ಇಟ್ಟು ನೀವು ಮನೆಗೆ ತೆರಳಿದರೆ ಆ ಸುಬ್ರಹ್ಮಣ್ಯನ ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ನಿಮ್ಮ ಮನೆಗೆ ಸಿಗುವುದರ ಮುಖಾಂತರವಾಗಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮನೆಯಲ್ಲಿ ನೀವು ಅದ್ಯಾವುದೋ ಚಾತುರ್ಯದಲ್ಲಿ ನೀವು ಮರ್ತಿರ್ತಕ್ಕಂಥ ವಸ್ತುವು 4 ದಿನಗಳಾದ ನಂತರದಲ್ಲಿ ನಿಮ್ಗೆ ಅದು ಸಿಗ್ತಕ್ಕಂಥದ್ದಾಗಿರುತ್ತೆ. ಅಥವಾ ಯಾರೊಬ್ಬರೋ ಮರೆತು ಇಟ್ಟಿರ್ತಕ್ಕಂಥ ವಸ್ತು ಸಹಿತ ನೀವು ಈ ರೀತಿಯಾಗಿ ಕಳೆದೋಗಿರ್ತಕ್ಕಂಥ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಕಳೆದೋಗಿರ್ತಕ್ಕಂಥ ವಸ್ತುಗಳು ಈ ಸುಬ್ರಹ್ಮಣ್ಯ ಸ್ವಾಮಿಯ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಮನಕಾರಕನಾಗಿರ್ತಕ್ಕಂಥ ಚಂದ್ರನು ವೃದ್ಧಿ ಆಗುವುದರ ಮುಖಾಂತರವಾಗಿ ನಮಗೆ ಇದರಿಂದ ಶುಭಪ್ರದವಾಗಿರ್ತಕ್ಕಂಥ ಆ ಒಲಿದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಸಿಗ್ತಕ್ಕಂಥದ್ದಾಗುತ್ತೆ. ಗುರುಗಳೇ, ಈ ದಿನದ ವಿಶೇಷತೆ ಹಾಗೂ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ಭಾಯ ಮಹಾದೇವಾಯ ತೇ ನಮಃ. ಓಂ ಏತೆ ಸಹಸ್ರಮಯುತಂ ಪಾಶೋ ಮೃತ್ಯೋರ್ಮರ್ತ್ಯಾಯ ಹಂತವೇ ತಾನ್ ಯಜ್ಞಸ್ಯ ಮಾಯಾ ಸರ್ವಾನ್ ವೇಜಾಮಹೇ ಮೃತ್ಯುವೇ ಸ್ವಾಹ ಮೃತ್ಯುವೇ ಸ್ವಾಹ. ಓಂ ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಅಮ್ಮ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಪಾಹಿಮಾಂ ಪಾಹಿಮಾಂ. ಇನ್ನು ಮೇಷರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಹೊಸದಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡುವುದರ ಮುಖಾಂತರವಾಗಿ ತಮ್ಮ ಮೇಲಧಿಕಾರಿಗಳಿಂದ ಉತ್ತಮವಾಗಿರ್ತಕ್ಕಂತಹ ಸಲಹೆಗಳನ್ನ ಪಡೆಯುವುದರ ಮುಖಾಂತರವಾಗಿ ನಿಮ್ಮದೇ ಆಗಿರತಕ್ಕಂತಹ ಪ್ರಾಬಲ್ಯವನ್ನ ಸಾಧಿಸುವುದರ ಮುಖಾಂತರವಾಗಿ ಇನ್ನಷ್ಟು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರತಕ್ಕಂಥ ಆ ಪ್ರಾಬಲ್ಯವನ್ನ ಹೊಂದುವುದರ ಮುಖಾಂತರವಾಗಿ ಇನ್ನಷ್ಟು ಆ ಲಾಭಾಂಶವನ್ನು ಕೂಡ ಇವತ್ತಿನ ದಿನದಲ್ಲಿ ಕಾಣಬಹುದಾಗಿದೆ.
ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ರಾಶಿ ನಕ್ಷತ್ರಾನುಸಾರವಾಗಿ ಆ ರವಿ ಮತ್ತೆ ಕುಜನ ಸ್ಥಾನ ಅಷ್ಟೊಂದು ಶುಭಪ್ರದವಾಗಿಲ್ಲ. ಹಾಗಾಗಿ ಇವತ್ತಿನ ದಿನದಲ್ಲಿ ಶರೀರದಲ್ಲಿ ಯಾವುದಾದ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಆ ಅವಘಡಗಳು ಸಂಭವಿಸುವುದರ ಮುಖಾಂತರವಾಗಿ ಮನಸ್ಸಿಗೆ ಸ್ವಲ್ಪ ಬೇಸರವಾಗಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ಅತ್ಯಂತ ಸೂಕ್ತ. ಇನ್ನು ಶುಭಪ್ರದವಾಗಿರ್ತಕ್ಕಂಥ ಆ ಶುಕ್ರ ಮತ್ತೆ ಬುಧರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಇವತ್ತಿನ ದಿನದಲ್ಲಿ ಮಾಡುವಂತಹ ಆ ಒಂದು ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಲಾಭಾಂಶವನ್ನ, ಅದರಲ್ಲೂ ಸಹಿತ ಆರ್ಥಿಕವಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಯಾವುದಾದರೊಂದು ಹೊಸದಾಗಿರ್ತಕ್ಕಂಥ ತಿರುವನ್ನ ಪಡೆದುಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನಿಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 4, ಜೊತೆಗೆ ಬೂದು ಬಣ್ಣ. ಈ ಬಣ್ಣವನ್ನ ಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಅದರಲ್ಲೂ ಇವತ್ತಿನ ದಿನದಲ್ಲಿ ಯಾವುದೇ ಶುಭಪ್ರದವಾಗಿರ್ತಕ್ಕಂಥ ಕೆಲಸವನ್ನ ಮಾಡುವಂತಹ ಆ ಧಾವಂತವಿದ್ದಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಮಧ್ಯಾಹ್ನದ ಆನಂತರದಲ್ಲಿ ನೀವು ಆ ಕೆಲಸದಲ್ಲಿ ನೀವು ಮಗ್ನರಾಗಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇದೆಲ್ಲದರಲ್ಲೂ ಮುಕ್ತಿಯನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬೇಕಾದರೆ ಇವತ್ತಿನ ದಿನದಲ್ಲಿ ಆ ಸಾಂಬಶಿವನ ಆರಾಧನೆ ಜೊತೆಗೆ ಮಹಾಗಣಪತಿಯ ಪ್ರಾರ್ಥನೆ, ಸಾಂಬಶಿವನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ವೃಷಭ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಹೊಸದಾಗಿರತಕ್ಕಂಥ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನ ಪಡೆಯುವುದರ ಮುಖಾಂತರವಾಗಿ ನಿಮ್ಮ ಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ಫಲದ ಅನುಭವವನ್ನು ಕೂಡ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಉತ್ತಮದಾಯಕವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವುದರ ಒಟ್ಟಿಗೆ ಇವತ್ತಿನ ದಿನದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಹೊಸದಾಗಿರ್ತಕ್ಕಂಥ ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡುವುದರ ಮುಖಾಂತರವಾಗಿ ನಿಮ್ಮ ಎಲ್ಲ ಸಹೋದ್ಯೋಗಗಳಿಂದಲೂ ಅಥವಾ ನೀವು ಮಾಡುವಂತಹ ಆ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನ ನೀವು ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಮಾಡುವಂತಹ ಆ ವೃತ್ತಿರಂಗದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ಹೊಸ ಆಲೋಚನೆ ಜೊತೆಗೆ ಹೊಸ ಕೆಲಸವನ್ನು ಮಾಡಬೇಕಂತಕ್ಕಂಥ ಒಂದು ಹಂಬಲ, ಈ ಎರಡರ ಒಟ್ಟಿಗೆ ನಿಮ್ಮ ಮನಸ್ಥಿತಿಯನ್ನ ಇವತ್ತಿನ ದಿನದಲ್ಲಿ ಕೇಂದ್ರೀಕೃತಗೊಳಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5, ಜೊತೆಗೆ ಬಣ್ಣ ಹಳದಿ ಬಣ್ಣ. ಈ ಹಳದಿ ಬಣ್ಣದ ವಸ್ತ್ರ ಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ಒಲ್ಲೇದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ತೊಗರಿ ಮತ್ತೆ ಬೆಲ್ಲವನ್ನ ದಾನ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಯಾವುದಾದ್ರೂ ಹೊಸದಾಗಿರ್ತಕ್ಕಂಥ ವೃತ್ತಿರಂಗದ ಕಾರ್ಯಾರಂಭವೋ ಅಥವಾ ವ್ಯವಹಾರಿಕವಾಗಿರ್ತಕ್ಕಂಥ ಆ ಕ್ಷೇತ್ರದ ಕಾರ್ಯಾರಂಭವನ್ನು ಮಾಡುವಂತಹ ಆ ಸುದಿನವಾದುದರಿಂದ ಇವತ್ತಿನ ದಿನದಲ್ಲಿ ಮಾಡುವಂತಹ ಕೆಲಸವನ್ನ ಬೆಳಗ್ಗೆ 10 ಗಂಟೆಯಿಂದ 11:30 ಆ ಸಮಯದಲ್ಲಿ ನೀವು ಯಾವುದೇ ಕೆಲಸವನ್ನು ಸಹಿತ ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ನೀವು ಶುಭವನ್ನ ಕಾಣಬಹುದಾಗಿದೆ. ಇನ್ನು ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಾದಿಗಳನ್ನ ಪಡೆಯುವ ಸಲುವಾಗಿ ಆ ಒಲ್ಲೇದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಆರಾಧನೆ ಅತ್ಯಂತ ಸೂಕ್ತದಾಯಕ. ಇನ್ನು ಮಿಥುನ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃತ್ತಿರಂಗದಲ್ಲಿ ಸ್ವಲ್ಪ ಒತ್ತಡಮಯವಾಗಿರ್ತಕ್ಕಂಥ ವಾತಾವರಣವನ್ನ ಕಾಣುವುದರ ಮುಖಾಂತರವಾಗಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಮಾಡಿಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಮಟ್ಟಿಗೆ ಆ ಶಾಂತಚಿತ್ತತೆಯನ್ನ ತಂದುಕೊಳ್ಳುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ನೀವು ಸಮಾಧಾನಕರವಾಗಿರ್ತಕ್ಕಂಥ ದಿನವನ್ನಾಗಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನ ಶರೀರದಲ್ಲಿ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದಾದ್ರೂ ನೋವಿನಿಂದ ಬಳಲಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆಯಾಗಿರ್ತಕ್ಕಂಥದ್ದು. ಅದರಲ್ಲೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದರ ಮುಖಾಂತರವಾಗಿ ನೀವು ನಿಮ್ಮ ವೃತ್ತಿರಂಗದಲ್ಲಿ ಉನ್ನತವಾಗಿರ್ತಕ್ಕಂಥ ಆ ಕಾರ್ಯಗಳನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲದ ನಿರೀಕ್ಷಿಸುವುದರ ಮುಖಾಂತರವಾಗಿ ಇನ್ನಷ್ಟು ಆನಂದವನ್ನು ಕೂಡ ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಸರ್ಕಾರಿ ನೌಕರರು, ಅದರಲ್ಲೂ ಮೇಲಧಿಕಾರಿಗಳಿಂದ ಉನ್ನತವಾಗಿರ್ತಕ್ಕಂಥ ಆ ಶ್ರೇಣಿ ಅಂದ್ರೆ ಬಡ್ತಿಯನ್ನು ಪಡೆಯುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ಶುಭಾನಂದವಾಗಿರ್ತಕ್ಕಂಥ ದಿನವಾಗಿ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 1, ಜೊತೆಗೆ ಬಣ್ಣ ಕೆಂಪು ಬಣ್ಣ. ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಆ ಹಳದಿ ಬಣ್ಣಾದಿಗಳನ್ನ ಧಾರಣೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಕೂಡ ಫಲಿಸುವಂತ ಆ ಫಲವಾಗಿ ವಿಶೇಷವಾಗಿ
ರಾಮದೂತನಾಗಿರ್ತಕ್ಕಂಥ ಆಂಜನೇಯನು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾಂ ಭವೇತ್ ಅನ್ನುವ ಹಾಗೆ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಪ್ರಾರ್ಥನೆ, ಆಂಜನೇಯನ ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕಟಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇವತ್ತಿನ ದಿನ ನಿಮ್ಮ ರಾಶಿ ನಕ್ಷತ್ರಾನುಸಾರವಾಗಿ ಆ ರವಿ ಮತ್ತೆ ಆ ಕುಜನ ಸ್ಥಾನ ಅಷ್ಟೊಂದು ಶುಭಪ್ರದವಲ್ಲ. ಆದರೂ ಶುಭಪ್ರದನಾಗಿರ್ತಕ್ಕಂಥ ಶುಕ್ರನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವೋ ಅಥವಾ ಗುರುವಿನ ಅನುಗ್ರಹವೂ ಕೂಡ ಇವತ್ತಿನ ದಿನದಲ್ಲಿ ನಿಮ್ಮ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ಇರುವುದರಿಂದ ಮಾಡುವಂತ ಎಲ್ಲ ಕೆಲಸಗಳಲ್ಲೂ ಕೂಡ ನಿಧಾನವಾದರೂ ಸಹಿತ ಪ್ರಧಾನವಾಗಿರ್ತಕ್ಕಂಥ ಆ ಕೆಲಸಗಳಲ್ಲಿ ನೀವು ಸಫಲತೆಯನ್ನ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ಉದ್ಯೋಗ, ವ್ಯವಹಾರ, ವ್ಯಾಪಾರ ಕ್ಷೇತ್ರದಲ್ಲೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಆ ಒಂದು ಪ್ರಾಬಲ್ಯವನ್ನ ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನು ಕಂಡರೂ ಸಹಿತ ಇವತ್ತಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ವಿಶೇಷವಾಗಿ ಗಮನಹರಿಸಬೇಕಾಗಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ಆ ವಿಚಾರದಲ್ಲಿ. ಅದರಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾ ಇರತಕ್ಕಂಥವರು ಇವತ್ತಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತದಾಯಕ. ಇನ್ನು ಇವತ್ತಿನ ದಿನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 6. ಜೊತೆಗೆ ಬಣ್ಣ ಬಿಳಿ ಬಣ್ಣ. ಬಿಳಿ ಬಣ್ಣದ ಆ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಈ ದಿನದಲ್ಲಿ ವಿಶೇಷವಾಗಿ ಇನ್ನಷ್ಟು ಶುಭಾನಂದ ಫಲಾದಿಗಳನ್ನ ಪಡೆಯುವ ಸಲುವಾಗಿ ನೀವು ಇವತ್ತಿನ ದಿನದಲ್ಲಿ ಆ ಜಗದಂಬೆಯಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾಗಿರ್ತಕ್ಕಂಥ ಚಾಮುಂಡೇಶ್ವರಿಯ ದರ್ಶನವೋ ಅಥವಾ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ತೆರಳಿ ಆ ಜಗನ್ಮಾತೆಯ ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳಿಸ್ಕೊಡಿ. ಸಿಂಹರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ದೃಢವಾಗಿರ್ತಕ್ಕಂಥ ನಿರ್ಧಾರಾದಿಗಳನ್ನ ಮಾಡುವುದರ ಮುಖಾಂತರವಾಗಿ ಆರ್ಥಿಕವಾಗಿರ್ತಕ್ಕಂಥ ಆ ಸಹಾಯವನ್ನ ಇವತ್ತಿನ ದಿನದಲ್ಲಿ ಪಡೆಯುವುದರ ಮುಖಾಂತರವಾಗಿ ತಮ್ಮ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆ ಚಾಪನ್ನ ಮೂಡಿಸುವುದರ ಮುಖಾಂತರವಾಗಿ ಆ ಒಂದು ವೃತ್ತಿರಂಗದಲ್ಲಿ ಯಶಸ್ಸನ್ನು ಸಹಿತ ಕಾಣಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ, ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಉತ್ತಮದಾಯಕವಾಗಿರ್ತಕ್ಕಂಥ ಫಲದ ನಿರೀಕ್ಷೆಯನ್ನು ಸಹಿತ ಮಾಡಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 9. ಜೊತೆಗೆ ಗುಲಾಬಿ ಮಿಶ್ರಿತವಾಗಿರ್ತಕ್ಕಂಥ ಹಳದಿ. ಈ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಹೊಸದಾಗಿ ಕಾರ್ಯಾರಂಭವನ್ನು ಅಥವಾ ವೃತ್ತಿರಂಗವನ್ನು ಮಾಡುವಂತಹ ಸಲುವಾಗಿ ಉತ್ತಮವಾಗಿರತಕ್ಕಂತಹ ಸಮಯ ಬೆಳಗ್ಗೆ 9ರಿಂದ 10 ಆ ನಂತರದಲ್ಲಿ ಸಂಜೆ 4ರಿಂದ 6ರವರೆಗೆ. ನೀವು ಈ 2 ಸಮಯಗಳನ್ನ ನಿಗದಿಪಡಿಸಿ ಆ ಕಾರ್ಯಗಳಲ್ಲಿ ನೀವು ಮಗ್ನರಾಗಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದು. ಇನ್ನು ಇದೆಲ್ಲದರಲ್ಲೂ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀನಾರಾಯಣನ ಸನ್ನಿಧಾನಕ್ಕೆ ತೆರಳಿ ತುಳಸಿ ಅರ್ಚನೆಯೋ ಅಥವಾ ಕುಂಕುಮಾರ್ಚನೆ ಮಾಡಿಸುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಕನ್ಯಾ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಿಮ್ಮ ವೃತ್ತಿರಂಗದಲ್ಲಿ ಹೊಸ ಬದಲಾವಣೆಯನ್ನು ಕಾಣಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಹೊಸದಾಗಿ ಕಾರ್ಯಾರಂಭವನ್ನೋ ಅಥವಾ ವ್ಯವಹಾರಿಕವಾಗಿರ್ತಕ್ಕಂಥ ಪಾಲುದಾರಿಕೆಯಾಗಿರ್ತಕ್ಕಂಥ ವಿಚಾರಾದಿಗಳಲ್ಲಿ ನೀವು ಇವತ್ತಿನ ದಿನದಲ್ಲಿ ಅದರಲ್ಲಿ ನೀವು ಮಗ್ನರಾಗುವುದರ ಮುಖಾಂತರವಾಗಿ ಆ ಹೊಸ ಹೊಸ ಆಲೋಚನೆಗಳ ಮುಖಾಂತರ ಹೊಸದಾಗಿರ್ತಕ್ಕಂಥ ಕಾರ್ಯವೃತ್ತಿಗಳನ್ನ ಪ್ರಾರಂಭಿಸುವ ಸಲುವಾಗಿ ಹಲವರ ಆ ಸಲಹೆ ಮತ್ತೆ ನಿಮ್ಮ ಹಿತಮಿತ್ರರು ಅಥವಾ ಬಂಧುಗಳಿಂದ ಸಲಹೆಯನ್ನ ಕೇಳುವುದರ ಮುಖಾಂತರವಾಗಿ ನೀವು ಇವತ್ತಿನ ದಿನದಲ್ಲಿ ಕಾರ್ಯರಂಗದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಯಶಸ್ಸನ್ನ ಕಾಣಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಮೇಲಾಗಿ ಇವತ್ತಿನ ಈ ಸುದಿನದಲ್ಲಿ ನಿಮ್ಮ ಪತ್ನಿಯೋ ಅಥವಾ ನಿಮ್ಮ ತಂದೆ ಸಮಾನರಾಗಿರ್ತಕ್ಕಂಥ ಯಾರೊಬ್ಬರಿಂದಲಾದರೂ ವಿಶೇಷವಾಗಿರ್ತಕ್ಕಂಥ ಸಲಹೆಯ ಜೊತೆಗೆ ಆರ್ಥಿಕವಾಗಿರ್ತಕ್ಕಂಥ ಆ ಒಂದು ಸಹಕಾರವು ಕೂಡ
ಇವತ್ತಿನ ದಿನದಲ್ಲಿ ನಿಮಗೆ ಸಿಗೋದ್ರ ಮುಖಾಂತರವೂ ಕೂಡ ಇನ್ನಷ್ಟು ನೀವು ಆನಂದಕರವಾಗಿರತಕ್ಕಂಥ ದಿನವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರತಕ್ಕಂತಹ ಸಂಖ್ಯೆ 4, ಜೊತೆಗೆ ಹಳದಿ ಬಣ್ಣ. ಈ 4ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಸಫಲತೆಯನ್ನು ಕಾಣುವುದರ ಮುಖಾಂತರವಾಗಿ ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಬಣ್ಣ ಹಳದಿ. ಆ ಹಳದಿ ಬಣ್ಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಸ್ತ್ರಧಾರಣೆಯು ಕೂಡ ಇನ್ನಷ್ಟು ಶುಭವನ್ನ ನಿಮಗೆ ಇವತ್ತಿನ ದಿನದಲ್ಲಿ ತಂದುಕೊಡಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಹೊಸದಾಗಿ ಮಾಡುವಂತಹ ಕೆಲಸ ಕಾರ್ಯಗಳನ್ನ ಬೆಳಗ್ಗೆ 9 ರಿಂದ 10 ಹೊರತಾಗಿ ಮಧ್ಯಾಹ್ನ 12 ರಿಂದ 1 ಆ ಸಮಯದಲ್ಲಿ ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲೂ ಸಹಿತ ಉತ್ತಮವಾಗಿರ್ತಕ್ಕಂಥ ಫಲವನ್ನ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲದ ನಿರೀಕ್ಷೆಯು ಜೊತೆಗೆ ಆ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ. ಹಾಗಾಗಿ ಇವತ್ತಿನ ದಿನದಲ್ಲಿ ಆ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಗುರುಗಳ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಭಸ್ಮಾರ್ಚನೆಯೋ ಅಥವಾ ಬಿಲ್ವಾರ್ಚನೆಯೋ ಅಥವಾ ಪುಷ್ಪಾರ್ಚನೆ ಯಾವುದಾದರೂ ಅರ್ಚನಾದಿಗಳನ್ನ ಮಾಡಿಸಿಕೊಳ್ಳುವುದರ ಮುಖಾಂತರವಾಗಿ ಗುರುವಿನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡೆಯುವುದರ ಮುಖಾಂತರ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ತುಲಾರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಕುತ್ತಿಗೆಗೆ ಸಂಬಂಧಪಟ್ಟಿರತಕ್ಕಂಥ ನೋವಿನಿಂದ ಬಳಲಬಹುದಾಗಿರ್ತಕ್ಕಂಥ ಸಮಯವಾದುದರಿಂದ ಸ್ವಲ್ಪ ಮಟ್ಟಿಗೆ ಶರೀರದ ಅಡೆಗೆ ಗಮನವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಫಲಾದಿಗಳನ್ನ ನಿರೀಕ್ಷಿಸುವ ಸಲುವಾಗಿ ನಿಮ್ಮ ಸಹೋದ್ಯೋಗಿಗಳ ಸಹಕಾರವೋ ಅಥವಾ ನಿಮ್ಮ ಇಷ್ಟ ಮಿತ್ರರ ಆಗಮನದ ಒಂದಿಗೆ ಅವರೊಟ್ಟಿಗೂ ಕೂಡ ಕಾಲವನ್ನು ಕಳೆಯುವುದರ ಮುಖಾಂತರವಾಗಿ ಆ ವೃತ್ತಿರಂಗದಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಶುಭಪ್ರದವಾಗಿರತಕ್ಕಂತಹ ದಿನವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರತಕ್ಕಂತಹ ಸಂಖ್ಯೆ 4, ಜೊತೆಗೆ ಇವತ್ತಿನ ಬಣ್ಣ ಕೆಂಪು ಬಣ್ಣ. ಕೆಂಪು ಬಣ್ಣದ ವಸ್ತ್ರಧಾರಣೆ ಜೊತೆಗೆ 4 ಸಂಖ್ಯೆಯ ಅನುಸಾರವಾಗಿ ಯಾವುದೇ ಕೆಲಸವನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭ ಲಾಭಾದಿಗಳನ್ನ ನೀವು ಪಡೆಯಬಹುದು. ಇನ್ನು ಇವತ್ತಿನ ದಿನದಲ್ಲಿ ಹೊಸದಾಗಿ ಮಾಡುವಂತಹ ಕೆಲಸವೋ ಅಥವಾ ವೃತ್ತಿರಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವುದಾದ ವಿಷಯಾನುಸಾರವಾಗಿ ಮಾಡಬೇಕಾದಂತಹ ಪಕ್ಷದಲ್ಲಿ ವಿಶೇಷವಾಗಿ ಮಧ್ಯಾಹ್ನ 3 ರಿಂದ 4 ಒಳಗಡೆ ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲೂ ಸಹಿತ ನೀವು ಸಿದ್ಧಿಯನ್ನ ಸಾಧಿಸಿಕೊಳ್ಳಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಇನ್ನಷ್ಟು ಶುಭಪ್ರದವನ್ನ ಕಾಣಬೇಕಾದರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಆ ವಿಘ್ನ ನಿವಾರಕನಾಗಿರತಕ್ಕಂಥ ಮಹಾಗಣಪತಿಯ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಇನ್ನಷ್ಟು ಲಾಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಅದ್ಯಾವುದೋ ನಿಮಿತ್ತವಾಗಿರ್ತಕ್ಕಂಥ ಆ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಕೆಲಸಗಳಲ್ಲಿ ಇವತ್ತಿನ ದಿನದಲ್ಲಿ ನಿಮ್ಮ ಆ ಒತ್ತಡಮಯವಾಗಿರ್ತಕ್ಕಂಥ ಮನಸ್ಸನ್ನ ಕೇಂದ್ರೀಕೃತಗೊಳಿಸುವುದರ ಮುಖಾಂತರವಾಗಿ ಅದರಲ್ಲಿ ನೀವು ಸಾಧನೆಯನ್ನ ಸಿದ್ಧಿಸಿಕೊಳ್ಳಬಹುದು. ಹೊರತಾಗಿ ಇವತ್ತಿನ ದಿನದಲ್ಲಿ ಮಾಡುವಂತಹ ಆ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮದಾಯಕವಾಗಿರ್ತಕ್ಕಂತಹ ಫಲವನ್ನ ನಿರೀಕ್ಷಿಸಬಹುದು. ಇನ್ನು ಇವತ್ತಿನ ದಿನದಲ್ಲಿ ನಿಮ್ಮ ಮೇಲಧಿಕಾರಿಗಳ ಆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಸಿಗುವುದರ ಮುಖಾಂತರವಾಗಿ ಇನ್ನಷ್ಟು ಆ ಲಾಭಾಂಶವನ್ನು ಕೂಡ ನೀವು ಇವತ್ತಿನ ದಿನದಲ್ಲಿ ನೋಡಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 1, ಜೊತೆಗೆ ಬಣ್ಣ ಶುಭಪ್ರದವಾಗಿರ್ತಕ್ಕಂಥ ಬಣ್ಣ ಕೇಸರಿಮಯವಾಗಿರ್ತಕ್ಕಂಥ ಬಣ್ಣ. ಕೇಸರಿ ಬಣ್ಣ ಆ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಆ ಒಲ್ಲೇದೇನ ಸಮೇತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ವಂದ್ಯಾಯ ವಂದನೀಯಾಯ ವಂಶವೃದ್ಧಿಕರಾಯ ಚ ವೇದ ವೈದ್ಯ ಸ್ವರೂಪಾಯ ಸುಬ್ರಹ್ಮಣ್ಯಾಯತೇ ನಮಃ ಅನ್ನುವ ಹಾಗೆ ಆ ಸುಬ್ರಹ್ಮಣ್ಯನನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದು. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಧನುರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ತಾವು ಮಾಡುವಂತಹ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರತಕ್ಕಂಥ ಚಾಪನ್ನ ಮೂಡಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನು ಸಹಿತ ಕಾಣಬಹುದಾಗಿದೆ. ಆದರೂ
ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಅದರಲ್ಲೂ ಸಹಿತ ಆ ಮನೆ ಖರೀದಿಯೋ ಅಥವಾ ಗೃಹ ನಿರ್ಮಾಣದ ನಿಮಿತ್ತವಾಗಿರ್ತಕ್ಕಂಥ ಕೆಲಸಗಳಲ್ಲೋ ದೃಢವಾಗಿರ್ತಕ್ಕಂಥ ನಿರ್ಧಾರಗಳನ್ನು ಮಾಡುವುದರ ಮುಖಾಂತರವಾಗಿ ಮನೆಯಲ್ಲೂ ಸಹಿತ ಉತ್ತಮವಾಗಿರ್ತಕ್ಕಂಥ ಸಲಹೆ ಸೂಚನಾದಿಗಳನ್ನ ಸ್ವೀಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಆ ಶುಭಪ್ರದವಾಗಿರ್ತಕ್ಕಂಥ ಕಾಯಕದಲ್ಲಿ ಮಗ್ನರಾಗುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲೂ ಸಹಿತ ನೀವು ಸತ್ಫಲತೆಯನ್ನ ಕಾಣುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನು ಸಹಿತ ಕಾಣಬಹುದು. ಇನ್ನು ಇವತ್ತಿನ ಈ ಸುದಿನದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ಇವತ್ತಿನ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5, ಜೊತೆಗೆ ಹಸಿರು ಬಣ್ಣ. ಈ ಹಸಿರು ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ ಅಥವಾ 5 ಸಂಖ್ಯೆಯ ಅನುಸಾರವಾಗಿ ಮಾಡುವಂತಹ ಕೆಲಸಗಳಲ್ಲಿ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಹೊಸ ಆಲೋಚನೆಯೋ ಅಥವಾ ಹೊಸ ವ್ಯವಹಾರ ವ್ಯಾಪಾರ ಕ್ಷೇತ್ರಾದಿಗಳನ್ನ ಮಾಡುವಂತಹ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ಶುಭಪ್ರದವಾದಂತಹ ಸಮಯ ಬೆಳಗ್ಗೆ 9 ರಿಂದ 10, ಜೊತೆಗೆ ಸಂಜೆ 4 ರಿಂದ 6 ಒಳಗೆ ಯಾವುದೇ ಕೆಲಸವನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭವನ್ನ ಆ ಸಮಯದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮನೆಯಲ್ಲಿ ಹೊಸದಾಗಿರ್ತಕ್ಕಂಥ ಆಲೋಚನೆ, ಮನೆಯಲ್ಲಿ ಯಾವುದಾದ್ರೂ ಶುಭಪ್ರದವಾಗಿರ್ತಕ್ಕಂಥ ಆ ವಿಷಯವನ್ನ ಪ್ರಸ್ತಾಪಿಸುವುದರ ಮುಖಾಂತರವಾಗಿ ಆ ಕಲ್ಯಾಣಪ್ರದವಾಗಿರ್ತಕ್ಕಂಥ ಕೆಲಸಗಳು ಅಥವಾ ಗೃಹ ನಿಮಿತ್ತವಾಗಿರ್ತಕ್ಕಂಥ ಕೆಲಸಗಳು ಅಥವಾ ಭೂಮಿಯನ್ನ ಖರೀದಿಸುವಂತ ಆ ವಿಚಾರವಾಗಿಯೋ ಯಾವುದಾದ್ರೂ ಒಂದು ಶುಭಪ್ರದವಾಗಿರ್ತಕ್ಕಂಥ ವಿಚಾರವನ್ನ ಮನೆಯಲ್ಲಿ ಪ್ರಸ್ತಾಪಿಸುವುದರ ಮುಖಾಂತರವಾಗಿ ಅದರಲ್ಲಿ ಇವತ್ತಿನ ದಿನದಲ್ಲಿ ನೀವು ಸಫಲತೆಯನ್ನ ಕಾಣಬಹುದಾಗಿದೆ. ಇನ್ನು ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಆ ಸಹಪಾಠಿಗಳ ಸಲಹೆಯೋ ಅಥವಾ ನಿಮ್ಮ ಇಷ್ಟ ಮಿತ್ರರ ಸಲಹೆಯನ್ನು ಕೂಡ ಇವತ್ತಿನ ದಿನದಲ್ಲಿ ನೀವು ಪಡೆಯುವುದರ ಮುಖಾಂತರವಾಗಿ ಮಾಡುವಂತಹ ಶುಭಕರವಾಗಿರ್ತಕ್ಕಂಥ ಕೆಲಸಗಳಲ್ಲಿ ನೀವು ಆ ಮಗ್ನರಾಗುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಆ ವ್ಯಾಪಾರದ ಲಾಭಾಂಶವನ್ನು ಕೂಡ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಆದರೂ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಆ ಸಣ್ಣ ಪುಟ್ಟದಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ನೀವು ಇವತ್ತಿನ ದಿನದಲ್ಲಿ ಜಾಗೃತಿಯಾಗಿ ನೋಡುವುದರ ಮುಖಾಂತರವಾಗಿ ನಿಮ್ಮದೇ ಆಗಿರ್ತಕ್ಕಂಥ ಜಾಣ್ಮೆಯನ್ನ ಸರಿಪಡಿಸಿಕೊಳ್ಳುವುದರ ಮುಖಾಂತರ ಇನ್ನಷ್ಟು ಶುಭವನ್ನು ಕೂಡ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 3, ಜೊತೆಗೆ ಹಳದಿ ಬಣ್ಣ. ಈ ಹಳದಿ ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಗೌರಿ ಮಿಮಾಯ ಸಲಿಲಾನಿ ತಕ್ತೆ ಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೂವಶೇ ಸಹಸ್ರ ಅಕ್ಷರ ಪರಮೇ ಯೋಮನ್ನೆ. ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪಳಾಗಿರ್ತಕ್ಕಂಥ ಆ ಗೌರಿಯ ಆರಾಧನೆ ಜೊತೆಗೆ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಹೊಸದಾಗಿರ್ತಕ್ಕಂಥ ಆಲೋಚನೆಯೋ ಅಥವಾ ಮಾಡುವಂತಹ ಕೆಲಸವನ್ನ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಮಧ್ಯಾಹ್ನದ 3 ಗಂಟೆಯ ನಂತರದಲ್ಲಿ ಮಾಡಿದ್ದೆ ಆದರೆ ಇನ್ನಷ್ಟು ಶುಭವನ್ನು ಸಹಿತ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಕುಂಭರಾಶಿ. ಈ ರಾಶಿ ನಕ್ಷತ್ರಾನುಸಾರವಾಗಿ ಜನಿಸಿದವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಿಮ್ಮ ಆಶಾಭಾವನೆ ಅಂತಕ್ಕಂಥದ್ದು ನಿಮ್ಮನ್ನ ಉತ್ತುಂಗಕ್ಕೆ ಕರೆದುಕೊಂಡು ಹೋಗುತ್ತೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ನೀವು ಮಾಡುವಂತಹ ಆ ದೃಢ ನಿರ್ಧಾರದಿಂದ ಮಾಡುವಂತಹ ವೃತ್ತಿರಂಗದಲ್ಲಿ ನಿಮ್ಮದೇ ಆಗಿರತಕ್ಕಂಥ ಹಿಡಿತವನ್ನ ಸಾಧಿಸಿಕೊಳ್ಳುವುದರ ಮುಖಾಂತರವಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಶ್ರದ್ಧೆ ಮತ್ತು ಆ ಶುಭಪ್ರದವಾಗಿರ್ತಕ್ಕಂಥ ಧ್ಯೇಯ ಇವೆರಡನ್ನು ಕೂಡ ನೀವು ಸಮಚಿತ್ತದಿಂದ ಕಾಣುವುದರ ಮುಖಾಂತರವಾಗಿ ನಿಮ್ಮ ವೃತ್ತಿರಂಗದಲ್ಲಿ ನೀವು ನಿಮ್ಮದೇ ಆಗಿರತಕ್ಕಂಥ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 7, ಜೊತೆಗೆ ಕೆಂಪು ಬಣ್ಣ. ಆ ಕೆಂಪು ಬಣ್ಣದ ವಸ್ತ್ರಧಾರಣೆಯೋ ಅಥವಾ 7ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಆದರೆ ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಆ ಶನಿ ಮತ್ತು ಕೇತುಗಳ ಸ್ಥಾನವು ಅಷ್ಟೊಂದು ಶುಭಪ್ರದವಲ್ಲದೆ ಇದ್ದಂತಹ ಆ ಕಾರಣವಾಗಿ ಸ್ವಲ್ಪ ನಿಧಾನವಾಗುವಂತಹ ದಿನವಾದುದರಿಂದ ಸ್ವಲ್ಪ ಜಾಣ್ಮೆ ಮತ್ತು ಆ ತಾಳ್ಮೆ ಇವೆರಡನ್ನು ಕೂಡ ಮನಸ್ಸಿನಲ್ಲಿ ಇಟ್ಟು ಮಾಡಿದಂತಹ ಕೆಲಸಗಳಲ್ಲಿ ನೀವು ಪರಿಪೂರ್ಣವಾಗಿರ್ತಕ್ಕಂಥ ಆ ಪರಿಪೂರ್ಣತೆಯನ್ನ ಹೊಂದುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ
ಧಾಸೇಭೂತ ಸಮಸ್ತ ದೇವನಿತಾಂ ಲೋಕೈಕ ದೀಪಾಂಕುರಾಂ. ಆ ಮಹಾಲಕ್ಷ್ಮಿ ಆರಾಧನೆ ಮಾಡುವುದರೊಟ್ಟಿಗೆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ದರ್ಶನ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ದೂರದ ಬಂಧುಗಳೋ ಹಿತಮಿತ್ರರೋ ಅಥವಾ ನೀವು ದೂರದ ಬಂಧುಗಳ ಮನೆಗೆ ತೆರಳುವುದೋ ಈ ರೀತಿ ಆಗಿರತಕ್ಕಂಥ ಆ ಕೆಲಸದಲ್ಲಿ ಮಗ್ನರಾಗುವುದರ ಮುಖಾಂತರವಾಗಿ ವೃತ್ತಿರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಒತ್ತಡಮಯವಾಗಿರ್ತಕ್ಕಂಥ ಆ ಒತ್ತಡವನ್ನ ಎದುರಿಸುವುದರ ಮುಖಾಂತರವಾಗಿ ಇನ್ನಷ್ಟು ನೀವು ಮನಸ್ಸಿಗೆ ಇವತ್ತಿನ ದಿನದಲ್ಲಿ ಬೇಸರವನ್ನು ತಂದುಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದ್ದರಿಂದ ಸ್ವಲ್ಪ ಮಟ್ಟಿಗೆ ನೀವು ಜಾಗ್ರತೆ ಮತ್ತೆ ತಾಳ್ಮೆಯನ್ನು ವಹಿಸುವುದರ ಮುಖಾಂತರವಾಗಿ ಈ ಎರಡರಲ್ಲೂ ಕೂಡ ನೀವು ಸಫಲತೆಯನ್ನ ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರತಕ್ಕಂಥ ಸಂಖ್ಯೆ 4. ಜೊತೆಗೆ ಇವತ್ತಿನ ಬಣ್ಣ ವಿಶೇಷವಾಗಿ ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಆ ಹಳದಿ ಬಣ್ಣ. ಈ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಹಳದಿ ಬಣ್ಣದ ವಸ್ತ್ರಧಾರಣೆ ಮಾಡುವುದರಿಂದ ನಿಮ್ಮ ಮನೋಕಾಮನಾದಿಗಳೆಲ್ಲವನ್ನು ಕೂಡ ಇವತ್ತಿನ ದಿನದಲ್ಲಿ ನೀವು ಸಿದ್ಧಿಸಿಕೊಳ್ಳಬಹುದು. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ಸಾಂಬಶಿವನ ಆರಾಧನೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹೇ ತನ್ನೋ ರುದ್ರ ಪ್ರಚೋದಯಾತ್. ಆ ಸಾಂಬಶಿವನ ಆರಾಧನೆ, ಸಾಂಬಶಿವನ ಪ್ರಾರ್ಥನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದು. ಗುರುಗಳೇ, ಸುಬ್ರಹ್ಮಣ್ಯನ ಆರಾಧನೆಯಿಂದ ನಾವು ಏನೆಲ್ಲ ಫಲಗಳನ್ನ ಪಡ್ಕೋಬಹುದು ಅಂತ ತಾವು ತಿಳಿಸೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯಿಂದ ನಾವು ಏನೆಲ್ಲ ಅನುಕೂಲಗಳನ್ನ ಹಾಗೂ ಫಲಗಳನ್ನ ಪಡ್ಕೋಬಹುದು ಅಂತ ತಿಳಿಸ್ಕೊಡಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹೇ ತನ್ನೋ ಷಣ್ಮುಖ ಪ್ರಚೋದಯಾತಿ. ಓಂ ಶರವಣಭವಾಯ ನಮಃ. ವಲ್ಲೀದೇನ ಸಮೇತ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಓಂ ಶರವಣಭವಾಯ ನಮಃ. ನಮ್ಮ ಜೀವನದಲ್ಲಿ ಅತಿ ಆಪ್ತನು, ಅತಿ ಪ್ರಮುಖ ಪಾತ್ರವನ್ನ ವಹಿಸುವಂತವನು ಈ ವಲ್ಲೀದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನು. ಅರಿಷಡ್ವರ್ಗಗಳು ಹೇಗೆ ಪ್ರತಿಯೊಬ್ಬ ಮಾನವನು ಹುಟ್ಟಿದಾಗನಿಂದಲೂ ಅವನಲ್ಲಿ ಹುಟ್ಟುವಂತಹ ಆ ಗುಣಗಳೇ ಆ ಅರಿಷಡ್ವರ್ಗಗಳು. ನಮ್ಮಲ್ಲಿರ್ತಕ್ಕಂತಹ ಅರಿಷಡ್ವರ್ಗಾದಿಗಳನ್ನ ನಾಶ ಮಾಡುವುದರ ಮುಖಾಂತರವಾಗಿ ನಮಗೆ ಬೇಕಾಗಿರ್ತಕ್ಕಂತಹ ಸುಕೃತಾದಿಗಳನ್ನ ಅತ್ಯಂತ ಶೀಘ್ರವಾಗಿ ಅತ್ಯಂತ ನಿಶ್ಚಯವಾಗಿ ಕರುಣಿಸುವಂತಹ ಕರುಣಾಮಯನಾಗಿರ್ತಕ್ಕಂಥ ಆ ದೇವಸೇನನಾದಂಥ ಸುಬ್ರಹ್ಮಣ್ಯನ್. ಇವನು ನಮ್ಮೆಲ್ಲರ ಜೀವನದಲ್ಲಿ ಅವನದೇ ಆಗಿರತಕ್ಕಂಥ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ನಮಗೆ ನಮ್ಮ ಪೂರ್ವಜನ್ಮದ ಸುಕೃತಾನುಸಾರವಾಗಿ ಈ ಜನ್ಮದಲ್ಲಿ ನಾವು ಹಲವಾರು ರೀತಿಯಾಗಿರ್ತಕ್ಕಂಥ ಆ ಶರೀರದ ತೊಂದರೆಗಳಿಂದಲೋ ಅಥವಾ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದಲೋ ಅಥವಾ ಸಾಂಸಾರಿಕವಾಗಿರ್ತಕ್ಕಂಥ ತೊಂದರೆಯಲ್ಲೂ ಕೂಡ ಬಳಲ್ತಾ ಇರತಕ್ಕಂಥದ್ದು ಈ ಸುಬ್ರಹ್ಮಣ್ಯನ ಅನುಗ್ರಹ ಜೊತೆಗೆ ಅವಕೃಪೆ. ಅವನ ಅನುಗ್ರಹ ನಮಗೆ ದೊರೆತಿದ್ದೆ ಆದರೆ ಇಹ ಪರಲೋಕದಲ್ಲೂ ಕೂಡ ನಾವು ಅತಿ ಆನಂದಾದಿಗಳನ್ನ ಅನುಭವಿಸುವುದರ ಮುಖಾಂತರವಾಗಿ ಸಾಕ್ಷಾತ್ ಆ ಸ್ವರ್ಗಲೋಕವನ್ನ ನಾವು ಪಡೆಯಬಹುದು. ಆದರೆ ಅವನ ಅವಕೃಪೆಗೇನಾದರೂ ನಾವು ಪಾತ್ರರಾಗಿದ್ದೆ ಆದರೆ ಈ ಜನ್ಮದಲ್ಲಿ ನಾವು ಅದೆಷ್ಟೇ ಕಷ್ಟವನ್ನು ಪಟ್ಟರೂ ಸಹಿತ ಅವನಿಂದ ಮುಕ್ತಿಯನ್ನ ಪಡೆಯುವುದು ನಮ್ಮಿಂದ ದುಸ್ತರ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಸುಬ್ರಹ್ಮಣ್ಯನ ಸಂಪೂರ್ಣವಾದಂತಹ ಅನುಗ್ರಹ ನಾವು ಪಡೆಯಬೇಕಾದ್ರೆ ವಿಶೇಷವಾಗಿ ಸುಬ್ರಹ್ಮಣ್ಯನ ಕ್ಷೇತ್ರಗಳಾಗಿರ್ತಕ್ಕಂಥ ವಿಶೇಷವಾಗಿ ಹಲವಾರು ಸುಬ್ರಹ್ಮಣ್ಯ ಕ್ಷೇತ್ರಗಳು ಈ ಭೂಲೋಕದಲ್ಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಅದರಲ್ಲೂ ನಮ್ಮ ಪ್ರಾಂತ್ಯದಲ್ಲಿ ಅನೇಕ ಪುರಾಣ ಪ್ರಸಿದ್ಧಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಕ್ಷೇತ್ರಗಳಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಅಂತಹ ಆ ಸೌಭಾಗ್ಯಪ್ರದನಾದಂತಹ ಆ ಸುಬ್ರಹ್ಮಣ್ಯನ ಆರಾಧನೆಯಿಂದ ನಾವು ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೋ ನಮಗೋ ಅಥವಾ ನಾವೇ ನಮ್ಮ ಪೂರ್ವಾರ್ಜಿತ ಕರ್ಮದಿಂದ ಹಲವಾರು ಸಮಸ್ಯೆಗಳಲ್ಲಿ ನಾವು ಬಳಲ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಇವತ್ತಿನ ದಿನದಲ್ಲಿ ನಮಗೆ ಮೂಲಾಧಾರವಾಗಿರ್ತಕ್ಕಂಥದ್ದು ನಮ್ಮ ಶರೀರದಲ್ಲಿರ್ತಕ್ಕಂಥ ಹಲವಾರು ಸಮಸ್ಯೆಗಳು, ಚರ್ಮವ್ಯಾಧಿಗಳು. ಆ ಚರ್ಮವ್ಯಾಧಿಗಳಿಂದ ನಾವು ಬಳಲ್ತಾ ಇರತಕ್ಕಂಥದ್ದು ಇವತ್ತಿನ ದಿನದಲ್ಲಿ ಅದೆಷ್ಟೋ ಜನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಎರಡನೇದಾಗಿ ಈ ಅಸ್ತಮ ಅಂದ್ರೆ ಉಚ್ಛ್ವಾಸ ನಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಸ್ತಮ, ಆ ಶ್ವಾಸಕೋಶ ಸಮಸ್ಯೆಯಿಂದ ಹಲವಾರು ಬಳಲ್ತಾ ಇರತಕ್ಕಂಥದ್ದು ಇವತ್ತಿನ ದಿನದಲ್ಲಿ
ನಾವು ನೋಡ್ತಾ ಇದ್ದೇವೆ. ಅದರೊಟ್ಟಿಗೆ ಅದೆಷ್ಟೋ ಮಂದಿಯಲ್ಲಿ ಆ ವಿವಾಹ ಅಂತಕ್ಕಂಥದ್ದು ದುಸ್ತರವಾಗಿರ್ತಕ್ಕಂಥ ಅದೆಷ್ಟೋ ಯುವಜನತೆಯನ್ನ ನಾವು ಕಾಣ್ತಾ ಇರತಕ್ಕಂಥದ್ದು. ಅಂತಹ ಮನೆಯಲ್ಲೂ ಸಹಿತ ಆರ್ಥಿಕವಾಗಿರ್ತಕ್ಕಂಥ ವಿಚಾರವಿರಬಹುದು, ಆರೋಗ್ಯದ ವಿಚಾರವಿರಬಹುದು, ಅಥವಾ ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರವಿರಬಹುದು. ಇದೆಲ್ಲದರಲ್ಲೂ ಕೂಡ ಮುಕ್ತಿ ಮತ್ತೆ ಅವನ ಅನುಗ್ರಹದಿಂದ ನಾವು ಪಡೆದಿದ್ದೆ ಆದರೆ ಮುಕ್ತಿಯನ್ನು ಪಡೆಯುವುದರ ಮುಖಾಂತರವಾಗಿ ಶುಭವನ್ನು ನಾವು ಕಾಣಬಹುದು. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಆ ಸುಬ್ರಹ್ಮಣ್ಯನ ಕ್ಷೇತ್ರವಾಗಿರ್ತಕ್ಕಂಥದ್ದು ಆ ತಮಿಳುನಾಡಿನ ತಿರುಚೆಂದೂರು. ಅಲ್ಲಿ ಆ ತಿರುಚೆಂದೂರನ್ನ ಪಶುಪತಿನಾಥ ಅಂತಕ್ಕಂಥ ರಾಜನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಸಮುದ್ರದ ದಡದಲ್ಲಿರ್ತಕ್ಕಂಥ ಆ ಬೆಟ್ಟದ ಮೇಲೆ ಸ್ಥಿತನಾಗಿರ್ತಕ್ಕಂಥ ಆ ಸುಬ್ರಹ್ಮಣ್ಯ ಸ್ವಾಮಿಯು ವಿಶೇಷವಾಗಿ ಅಲ್ಲಿ ಆ ಪರಮಾತ್ಮನಿಗೆ ಭಸ್ಮಾರ್ಚನೆ ಅತ್ಯಂತ ಪ್ರೀತಿ ಪಾತ್ರವಾಗಿರ್ತಕ್ಕಂಥದ್ದು. ಇಲ್ಲಿ ಆ ಪಶುಪತಿನಾಥ ಅಂತಕ್ಕಂಥ ರಾಜನು ಆ ರಾಜ್ಯವನ್ನ ಆ ಪ್ರಾಂತ್ಯವನ್ನ ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವನು ಮಹಾನ್ ಶಿವಭಕ್ತನಾಗಿರ್ತಾನೆ. ಆದರೆ ಅಷ್ಟೇ ಕೋಪಗ್ರಸ್ತನಾಗಿರ್ತಾನೆ. ಅವನು ಈ ಸುಂದರವಾಗಿರ್ತಕ್ಕಂಥ ಶಿವನ ಆಲಯವನ್ನ ನಿರ್ಮಿಸಬೇಕು ಅಂತಕ್ಕಂಥ ಹಂಬಲವನ್ನು ಹೊಂದಿದವನಾದಂತಹ ಪಶುಪತಿನಾಥನು ಆ ತಿರುಚೆಂದೂರು ಸ್ಥಳದಲ್ಲಿ ವಿಶೇಷವಾಗಿ ಶಿವನ ಆಲಯವನ್ನ ನಿರ್ಮಿಸಬೇಕು ಅಂತಕ್ಕಂಥ ಆ ಮಹದಾಸೆಯಿಂದ ದೇವಾಲಯದ ನಿರ್ಮಾಣವನ್ನು ಮಾಡತಕ್ಕಂಥವನಾಗ್ತಾನೆ. ಮಾಡಿದಂತಹ ಸಂದರ್ಭದಲ್ಲಿ ಹಲವಾರು ವರ್ಷಗಳ ಕಾಲ ದೇವತಾ ಆರಾಧನೆಯನ್ನು ನೆರವೇರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದು ರಥವನ್ನ ನಿರ್ಮಿಸಬೇಕು ಅಂತಕ್ಕಂಥ ಹಂಬಲವನ್ನು ಹೊಂದಿದಂತಹ ಸಂದರ್ಭದಲ್ಲಿ ಆ ರಥವನ್ನು ಸಹಿತ ನಿರ್ಮಾಣವನ್ನು ಮಾಡುವುದರ ಮುಖಾಂತರವಾಗಿ ರಥೋತ್ಸವಾದಿಗಳನ್ನ ಪ್ರಾರಂಭಿಸುವಂತ ಆ ಕಾಯಕದಲ್ಲಿ ಮಗ್ನರಾದಂತಹ ಪಶುಪತಿನಾಥನಿಗೆ ಅವತ್ತಿನ ದಿನದಲ್ಲಿ ಆ ರಥವನ್ನ ಎಳೆಯುವಂತಹ ಸಲುವಾಗಿ ಅದೆಷ್ಟು ಪ್ರಯತ್ನ ಪಟ್ಟರೂ ಸಹಿತ ಆ ರಥವು ಒಂದು ಹೆಜ್ಜೆ ಮುಂದೆ ಸಹಿತ ಅದು ತೆರಳದೇ ಇರತಕ್ಕಂಥದ್ದು ಅವನಿಗೆ ಅತ್ಯಂತ ದಿಗ್ಭ್ರಾಂತನಾಗ್ತಾನೆ. ಒಂದೆಡೆ ಅಸಹಕಾರ, ಮತ್ತೊಂದೆಡೆ ಕೋಪ. ನಾನು ಆ ಕರುಣಾಮಯನಾಗಿರ್ತಕ್ಕಂಥ ಪರಶಿವನ ಪರಮ ಭಕ್ತನಾದರೂ ಸಹಿತ ನಾನು ಅವನ ನಿಮಿತ್ತವಾಗಿ ಮಾಡಿರತಕ್ಕಂಥ ಈ ರಥವನ್ನ ಎಳೆಯಲಿಕ್ಕೆ ಇವತ್ತಿನ ದಿನದಲ್ಲಿ ನನ್ನ ರಾಜ್ಯದಲ್ಲಿ ಯಾರು ಇಲ್ಲವಲ್ಲ ಅಂತಕ್ಕಂಥ ಆ ಕೊರಗು ಅವನನ್ನ ಕಾಡಲಿಕ್ಕೆ ಪ್ರಾರಂಭಿಸುತ್ತೆ. ಅಂತ ಪರಮ ಭಕ್ತನಾದಂಥ ಆ ಪಶುಪತಿನಾಥನು ಹಿಂತಿರುಗಿ ಮನೆಯನ್ನು ಬಂದು ರಾತ್ರಿ ಎಲ್ಲ ಕೂಡ ಭಗವನ್ ನಾಮಸ್ಮರಣೆಯಲ್ಲಿ ಮಗ್ನನಾಗಿ ಪರಶಿವನನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಕಾಣಿಸಿಕೊಂಡಂತಹ ಪರಶಿವನು ಸಾಕ್ಷಾತ್ ಸುಬ್ರಹ್ಮಣ್ಯನ ಅವತಾರದ ಬಗ್ಗೆ ಆ ಪಶುಪತಿನಾಥನಿಗೆ ಕನಸಿನಲ್ಲಿ ತಿಳಿಸಿಕೊಟ್ಟವನಾದಂತಹ ಪರಶಿವನು ಅಂತರ್ಗತನಾದಂತ ಆ ನಂತರದಲ್ಲಿ ಮಾರನೆಯ ದಿವಸ ಆ ಪಶುಪತಿನಾಥನು ತನ್ನ ಗುರುಗಳ ಸಮ್ಮುಖದಲ್ಲಿ ವಿಶೇಷವಾಗಿರ್ತಕ್ಕಂಥ ಆ ಕೆಳಗಡೆ ನಿರ್ಮಾಣವನ್ನು ಮಾಡಿರತಕ್ಕಂಥ ಆ ಶಿವನ ಸನ್ನಿಧಾನಕ್ಕೆ ತೆರಳಿ ಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಬೆಟ್ಟದ ಮೇಲೆ ನನ್ನ ಪುತ್ರನಾಗಿರ್ತಕ್ಕಂಥ ಆ ಸ್ಕಂದನು ಅಂದ್ರೆ 6 ಮುಖಗಳನ್ನ ಹೊಂದಿರತಕ್ಕಂಥ ಆ ಷಣ್ಮುಖನನ್ನ ನೀನು ಸ್ಥಾಪಿಸು ಅಂತಕ್ಕಂಥ ವಾಕ್ಯವನ್ನು ಕೇಳಿದಂತ ಆ ಪಶುಪತಿನಾಥನು ತನ್ನ ಗುರುಗಳ ಬಳಿ ಈ ರೀತಿಯಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸೇರಿ ಮೇಲೆ ಆ ವಲೀದೇನ ಸಮೇತನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ನಿರ್ಮಾಣ ಕಾರ್ಯಾದಿಗಳನ್ನ ಪ್ರಾರಂಭಿಸ್ತಾರೆ. ಆ ಪ್ರಾರಂಭಿಸಿದ ನಂತರದಲ್ಲಿ ಹಲವಾರು ದಿನಗಳಲ್ಲಿ ಅತ್ಯಂತ ಭವ್ಯವಾಗಿರ್ತಕ್ಕಂತಹ ಒಂದು ದೇವಾಲಯವನ್ನು ಕೂಡ ನಿರ್ಮಾಣವನ್ನ ಮಾಡದಂತವರಾಗ್ತಾರೆ. ಅಂತಹ ಪವಿತ್ರವಾಗಿರ್ತಕ್ಕಂತಹ ಸ್ಥಳದಲ್ಲಿ ಭಸ್ಮಾರ್ಚನೆಯನ್ನು ಮಾಡಿಸಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕೋರಿಕಾದಿಗಳನ್ನ ಅವನಲ್ಲಿ ಅರ್ಪಣೆಯನ್ನು ಮಾಡಿದ್ದೆ ಆದರೆ ನಮ್ಮೆಲ್ಲ ಕೋರಿಕೆಗಳನ್ನು ಕೂಡ ಅತ್ಯಂತ ಶೀಘ್ರವಾಗಿ ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ನಾವು ಪಡಿಬಹುದು. ಹಲವಾರು ವರ್ಷಗಳ ಕಾಲ ನಮ್ಮ ಹಿಂದೂ ಧರ್ಮಾನುಸಾರವಾಗಿ ಪೂಜೆಯನ್ನು ನಡೀತಾ ಇರತಕ್ಕಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಆ ಈಶ್ವರನ ಸ್ವರೂಪನಾಗಿರ್ತಕ್ಕಂಥ ಆದಿಶಂಕರಾಚಾರ್ಯರು ಒಂದೊಮ್ಮೆ ಆ ತಿರುಚೆಂದೂರು ಸ್ಥಳಕ್ಕೆ ತೆರಳತಕ್ಕಂಥವ್ರು ಆಗ್ತಾರೆ. ತೆರಳಿದಂತಹ ಸಂದರ್ಭದಲ್ಲಿ ಅವರು ದರ್ಶನವನ್ನು ಮಾಡದೆ ಹಿಂತಿರುಗಿ ವಾಪಸ್ ಬರ್ತಕ್ಕಂಥವ್ರು ಆಗ್ತಾರೆ. ಅವರಿಗೆ ಅವತ್ತಿನ ದಿನದಲ್ಲಿ ದರ್ಶನವನ್ನು ಮಾಡುವಂತಹ ಆ ಒಂದು ಅವಕಾಶ ದೊರೆಯದೇ ಇದ್ದಂತಹ ಸಂದರ್ಭದಲ್ಲಿ ಹಿಂತಿರುಗಿ ಬಂದಂತಹ ಶಂಕರಾಚಾರ್ಯರು ಆದಿಶಂಕರರು ರಾತ್ರಿ ಎಲ್ಲವೂ ಕೂಡ ಪರಮಾತ್ಮನಲ್ಲಿ ಮಗ್ನರಾಗಿ ಮಾರನೆಯ ದಿನ ಆ ಸ್ವಾಮಿಯ ದರ್ಶನಕ್ಕೆ ತೆರಳಿದಾಗ ಎಲ್ಲರೂ ಕೂಡ ಸನ್ಯಾಸಿ ರೂಪಧಾರನಾಗಿರತಕ್ಕಂಥ ಆ ಒಂದು ಶಂಕರರನ್ನ ಬರಮಾಡಿಕೊಂಡು ಆ ಸಾಕ್ಷಾತ್ ಸುಬ್ರಹ್ಮಣ್ಯನ ಮುಂದೆ ಕೂರಿಸಿದಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೋಡದೆ ಆ ಷಣ್ಮುಖನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ಶಂಕರಾಚಾರ್ಯರು ನೋಡದೇ ಇರ್ತಾರೆ. ಆದ್ರೆ ಅವರಿಗೆ ಮನಸ್ಸಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ತೋತ್ರದ ಪಠಣೆಯನ್ನ ಮಾಡ್ತಾ ಇರತಕ್ಕಂಥವ್ರು ಆಗಿರ್ತಾರೆ. ಅಲ್ಲೇ ಕೂತು ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ
ಭುಜಂಗ ಸ್ತೋತ್ರವನ್ನ ರಚನೆ ಮಾಡಿರ್ತಕ್ಕಂಥ ಆ ಶಂಕರಾಚಾರ್ಯರು, ನಾವೆಲ್ಲರೂ ಕೂಡ ಆದಿಶಂಕರರು ರಚನೆ ಮಾಡಿರ್ತಕ್ಕಂಥ ಭುಜಂಗ ಸ್ತೋತ್ರದ ನಿತ್ಯ ಪಾರಾಯಣ ಮಾಡುವುದರಿಂದ ನಮ್ಮ ಎಲ್ಲ ಅರಿಷಡ್ವರ್ಗಾದಿಗಳಿಂದ ಮುಕ್ತಿಯನ್ನು ಪಡೆದು ಸಾಕ್ಷಾತ್ ಸ್ವರ್ಗಲೋಕವನ್ನು ಪಡೆಯಬಹುದು. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಸ್ಥಳದಲ್ಲಿ ಇಲ್ಲಿ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರಃ ನಾಮಾನಿ ಕೃತ್ವಾ ಅಭಿವದನ್ಯದಾಸ್ತೆ ಧಾತಾ ಪುರಸ್ತಾದ್ಯಮುದಾ ಜಹಾರಃ ಶಕ್ರಃ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ. ಹಾಗೆ ಆ ವೇದಾಂತ ವೇದ್ಯನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನ ವಿಶೇಷವಾಗಿ ಕೊಂಡಾಡುವುದರ ಮುಖಾಂತರವಾಗಿ ಆ ಆದಿಶಂಕರರು ಸಾಕ್ಷಾತ್ 33 ಶ್ಲೋಕಗಳನ್ನ ಬರೆಯುವುದರ ಮುಖಾಂತರವಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ಭುಜಂಗ ಸ್ತೋತ್ರವನ್ನ ರಚನೆ ಮಾಡಿ ಆ ಕಾರುಣ್ಯಮಯನಾಗಿರ್ತಕ್ಕಂಥ ಗುರುವು ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಾದಿಗಳನ್ನ ದೂರ ಮಾಡಿಕೊಳ್ಳುವ ಸಲುವಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ, ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ 33 3+3 ಅಂದ್ರೆ 6. ಹಾಗಾಗಿ 6ರ ಸಂಖ್ಯೆ ಷಣ್ಮುಖನಿಗೆ 6 ಮುಖಗಳಿರುವುದರಿಂದ ಆ ಷಣ್ಮುಖನನ್ನಾಗಿ ನಾವು ನೋಡ್ತಕ್ಕಂಥದ್ದಾಗಿರುತ್ತೆ. ಹಾಗೆ 33 ಶ್ಲೋಕಗಳನ್ನ ಆದಿಶಂಕರರು ರಚನೆ ಮಾಡುವುದರ ಮುಖಾಂತರವಾಗಿ ನಮ್ಮ ಭೌತಿಕ ಮತ್ತೆ ಪಾರಮಾರ್ಥಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳಲ್ಲೂ ಕೂಡ ನಾವು ನಮ್ಮದೇ ಆಗಿರ್ತಕ್ಕಂಥ ಸಾಧನೆ ಮತ್ತು ಸಿದ್ಧಿಯನ್ನ ಪಡೆಯುವುದರ ಮುಖಾಂತರವಾಗಿ ಈ ಮಾನವ ಲೋಕದಲ್ಲಿ ಬೇಕಾಗಿರ್ತಕ್ಕಂಥ ಲೌಕಿಕ ಸಿರಿ ಸಂಪಾದಾದಿಗಳೆಲ್ಲವನ್ನು ಕೂಡ ಅನುಭವಿಸಿ ಸಾಕ್ಷಾತ್ ಸ್ವರ್ಗಲೋಕವನ್ನು ಪಡೆಯಬಹುದು ಅಂತಕ್ಕಂಥ ಮಹೋನ್ನತವಾಗಿರ್ತಕ್ಕಂಥ ಭುಜಂಗ ಸ್ತೋತ್ರವನ್ನ ಎಲ್ಲರೂ ಸಹಿತ ಪಠನ ಮಾಡುವುದರ ಮುಖಾಂತರವಾಗಿ ನಾವು ಎಲ್ಲರೂ ಆ ಸುಬ್ರಹ್ಮಣ್ಯನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಗುರುಗಳೇ, ಶ್ರೀ ಆದಿಶಂಕರರು ರಚಿಸಿರುವಂತಹ ಭುಜಂಗ ಸ್ತೋತ್ರದ ಪಾರಾಯಣದಿಂದ ನಾವು ಏನೆಲ್ಲ ಅನುಕೂಲಗಳನ್ನ ಪಡಿಬಹುದು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು. ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗುರುಗಳು ತಿಳಿಸಿಕೊಟ್ಟಂತಹ ಭುಜಂಗ ಸ್ತೋತ್ರದ ಪಾರಾಯಣದಿಂದ ತಾವು ಕೂಡ ಒಳ್ಳೆ ಫಲಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಚಾರದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.